ನಮ ಪಾರ್ವತಿ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಮಂಡೇ ವ್ಲಾಗ್ ಆಗಿರುತ್ತೆ. ಸೊ ಅಪ್ಪುಗೆ ಇವತ್ತು ಮುಡಿ ತೆಗಿಸ್ಬೇಕು. ಸೊ ನಮ್ಮನೆ ದೇವ್ರಿಗೆ ನಾವು ಹೋಗ್ತಾ ಇದ್ದೀವಿ. ನಮ್ಮನೆ ದೇವ್ರು ಬಂದು ತುಂಬಾ ದೂರ ಇದೆ. ಸೊ ಬೆಳಗ್ಗೆ ಬೇಗನೆ ಹೊರಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೂ ಲೇಟ್ ಆಯ್ತು. ನಾವೆಲ್ಲ ರೆಡಿ ಆಗಿದ್ವಿ, ಬಟ್ ಗಾಡಿ ಬರೋದು ಲೇಟ್ ಆಯ್ತು. ಅದಕ್ಕೋಸ್ಕರನೇ ಆಲ್ಮೋಸ್ಟ್ 7 o'clockಗೆ ನಾವು ಮನೆಯಿಂದ ಹೊರಟಿದ್ದು. 9 ಗಂಟೆ ಇಲ್ಲ 10 ಗಂಟೆಗೆ ಹೋಗಿ ರೀಚ್ ಆಗಿ, ಸೊ 11 ಗಂಟೆ 12 ಗಂಟೆನಷ್ಟಿಗೆ ಎಲ್ಲ ಶಾಸ್ತ್ರಗಳು ಮುಗಿಸೋಣ ಅಂತ ಅನ್ಕೊಂಡಿದ್ವಿ. ಬಟ್ ಆಗಲಿಲ್ಲ, ಮನೆಯಿಂದ ಹೊರಡೋದೇ ಲೇಟ್ ಆಯಿತು. ಬಿಸಿಲು ಆಗೇ ಬಿಡ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟೊತ್ತಾಗುತ್ತೋ ಆಗಲಿ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೊರಟ್ವಿ. ಅಪ್ಪುದು ಮುಡಿ ತೆಗಿಸೋದು ಫುಲ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಎಲ್ಲ ಶಾಸ್ತ್ರದಲ್ಲೂ ನಾವೇ ನಿಂತು ಮಾಡೋದ್ರಿಂದ ಸೊ ನನಗಂತೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅತ್ತೆ ಮಗನಿಗೆ ಹೇಳಿದ್ರು ನಮ್ಮ ಮನೆಯವರು, ಬಟ್ ಅವನು ಕೆಲವೊಂದು ಕ್ಲಿಪ್ಸ್ ಮಾತ್ರ ಮಾಡಿದ್ದಾನೆ, ಇನ್ನೂ ಕೆಲವೊಂದು ಕ್ಲಿಪ್ಸ್ ಮಾಡಿಲ್ಲ. ಸೊ ಎಷ್ಟಿದೆಯೋ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇವರೇ ನಮ್ಮ ಅತ್ತೆ, ಚಿಕ್ಕತ್ತೆ. ಸೊ ಅವ್ರ ಮಗನೂ ನಮ್ಮ ಚಿಕ್ಕತ್ತೆ ಬಂದು ಜಾಯ್ನ್ ಆದರು. ಸೊ ಅಲ್ಲಿಂದ ನಾವು ಬಂದಿದ್ದು ನಮ್ಮನೆ ದೇವರಿಗೆ. ನಮ್ಮನೆ ದೇವರು ಬಂದು ಚಿನ್ನಮ್ಮಗೇರಿ ಅಂತ ಅದು ಹೆಸರಿರೋದು. ಸೊ ನಾವು ಚಿಮ್ಮಣಗೇರಿ ಅಂತ ಕರಿತೀವಿ. ಸೊ ಚಿಮ್ಮಣಗೇರಿ ವೀರಭದ್ರೇಶ್ವರ. ಸೊ ಬಂದು ಇಲ್ಲಿ ಕುತ್ಕೊಂಡು, ಸೊ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಹೋಗಿ ಅಡುಗೆ ಮಾಡೋಕ್ಕೆ ಪಾತ್ರೆ ಅದು ಲಿಸ್ಟೆಲ್ಲ ಬರ್ಸ್ಕೊಂಬಂದು ಸೊ ಅಡುಗೆನೂ ಸ್ಟಾರ್ಟ್ ಮಾಡಿದ್ವಿ. ಸೊ ಅಡುಗೆ ಮಾಡೋರಿಗೆ ಹೇಳಿದ್ವಿ. ಸೊ ಅವರು ಲಾಸ್ಟ್ ಟೈಮು ಇಬ್ಬರಿಗೆ ಹೇಳಿದರು. ಸೊ ಈ ಸರಿ ಒಬ್ಬರಿಗೆ ಹೇಳಿರೋದ್ರಿಂದ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕಾಗಿತ್ತು. ಸೊ ನಮ್ಮ ಅತ್ತೆ ನಾವೆಲ್ಲ ಸ್ವಲ್ಪ ಎರ್ಚೋದು ಅದೆಲ್ಲ ನಾವು ಮಾಡಿಕೊಟ್ವಿ. ಮಿಕ್ಕಿದೆಲ್ಲ ಒಬ್ಬಟ್ಟು ಅದೆಲ್ಲ ಅವ್ರು ಮಾಡ್ತಾಯಿದ್ರು. ಸೊ ತಿಂಡಿ ಎಲ್ಲ ಮಾಡಿಕೊಟ್ಟು ತಿಂಡಿ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಸೊ ನಾವೆಲ್ಲ ನಮ್ಮ ಶಾಸ್ತ್ರನ ಕಂಟಿನ್ಯೂ ಮಾಡೋಣ ಅಂತ ಬಂದ್ವಿ. ಸೊ ಇಲ್ಲಿಂದ ನಮ್ಮದು ಮುಡಿ ತೆಗ್ಸೋ ಶಾಸ್ತ್ರ ಸ್ಟಾರ್ಟ್ ಆಯಿತು. ಅಮ್ಮ ಮುಡಿ ತೆಗ್ಸ್ಬೇಕಾದ್ರೆ ನಾನು ಮಾತ್ರನೇ ದೀಡ್ ನಮಸ್ಕಾರ ಹಾಕಿದ್ದೆ. ಸೊ ಈ ಸರಿ ಲಾಸ್ಟ್ ಅಲ್ವಾ, ಅಪ್ಪುದೇ ಲಾಸ್ಟು. ಸೊ ಅದಕ್ಕೋಸ್ಕರ ಅಪ್ಪಿ ನಾನು ಇಬ್ಬರು ದೀಡ್ ನಮಸ್ಕಾರ ಹಾಕಿದ್ವಿ. ಸೊ ದೀಡ್ ನಮಸ್ಕಾರ ಹಾಕ್ಕೊಂಡು 2 ಸುತ್ತು ಹಾಕಿ ಆಮೇಲೆ ಅಪ್ಪುದು ಮುಡಿ ತೆಗ್ಸೋ ಶಾಸ್ತ್ರ ಸ್ಟಾರ್ಟ್ ಮಾಡ್ತೀವಿ. ಆವಾಗಲೇ ಹೇಳಿರೋ ಹಾಗೆ ಕೆಲವೊಂದು ಕ್ಲಿಪ್ಸು ಮಾತ್ರನೇ ನಾನು ವಿಡಿಯೋ ಮಾಡಿರೋದು. ಸೊ ಅದು ನಾನು ಮಾಡಿಲ್ಲ. ಎಲ್ಲ ಫಂಕ್ಷನಲ್ಲೂ ನಾನೇ ಇರಬೇಕಾಗಿರೋದು, ನಾನು ಮಾಡೋಕ್ಕಾಗಿಲ್ಲ. ಸೊ ಎಷ್ಟಿದೆಯೋ ಅಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.